ಉಪಸ್ಥಿತರಿರುವಂತಹ ಎಲ್ಲ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ 2022-23ರಲ್ಲಿ ಅರಣ್ಯ ಇಲಾಖೆಯ ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮವಾದಂತಹ ಒಂದು ಸೇವೆ ಮಾಡಿದಂತ ನಮ್ಮ ಮುಖ್ಯಮಂತ್ರಿಗಳ ಪದಕಕ್ಕೆ ಭಾಜನರಾದಂತ ಎಲ್ಲ ನಮ್ಮ ಇಲಾಖೆಯ ಸಿಬ್ಬಂದಿ ವರ್ಗದವರೇ, ಈ ಕಾರ್ಯಕ್ರಮದ ಇನ್ನೊಂದು ವೈಶಿಷ್ಟ್ಯತೆ ಅಂತ ಹೇಳಿದ್ರೆ, ಈ ವರ್ಷ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹೋದ ವರ್ಷ ನಾವು ಇವತ್ತು ಅರಣ್ಯ ವೀಕ್ಷಕರಿಗಾಗಿ ಸುಮಾರು 310 ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ 267 ಜನ ಆಯ್ಕೆಯಾಗಿದ್ದಾರೆ. ಅರಣ್ಯದ ಇತರೆ ಉದ್ಯೋಗಗಳಿಗೆ ಬಿಟ್ಟುಕೊಡಬಾರದು ಅಂತ ಒಂದು ಕಾಯ್ದೆ ಮಾಡಿದೆ. ಆ ಕಾಯ್ದೆ ಬಹಳ ಕಠಿಣವಾಗಿದೆ. ಆದರೆ ನಮ್ಮ ಅಧಿಕಾರಿಗಳು ಕೂಡ ಅಷ್ಟೇ ಕಠಿಣತೆಯಿಂದ ಸಂರಕ್ಷಣೆಯನ್ನ ಮಾಡಬೇಕು. ಕಾನೂನು ಯಾವ ಕಾರಣಕ್ಕೂ ಕೂಡ ರಾಜಿ ಮಾಡಿದ್ದೇನೆ ಅದನ್ನು ಮಾಡಬೇಕು. ಈಗ ಹೊಸದಾಗಿ ನೇಮಕಾತಿಗಳು ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡಬೇಕು. ಏನಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕಾಡನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತೇನೆ. ಅದು ಮಾಡಬೇಕಷ್ಟೇ. ದಟ್ ಇಸ್ ವಾಟ್ ದಿ ಗೌರ್ಮೆಂಟ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಯು. ನನ್ನ ಹೆಸರು ಚಿದಾನಂದ HR, ಉಪವಲಯ ಅರಣ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಅರಣ್ಯ ಅಪರಾಧ ಮತ್ತು ನಿಯಂತ್ರಣಾ ಕೋಶ ಜಾಗೃತದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಕಳೆದ 14 ವರ್ಷದಿಂದ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಈ ಮುಖ್ಯಮಂತ್ರಿ ಪದಕ ನೀಡೋದಕ್ಕೆ ಮೂಲ ಕಾರಣ ಅಂತಂದರೆ ಬಹಳಷ್ಟು ಅಪರಾಧ ನಡೀತಿದ್ದೇವೆ ಮತ್ತು ಬಹಳ ಅಪರಾಧಿಗಳನ್ನ ಇದು ನಮಗೆ ತುಂಬ ಪ್ರೋತ್ಸಾಹ ನೀಡುತ್ತೆ. ಸರ್ಕಾರದ ವತಿಯಿಂದ ಇದೇನು ಮಾಡಿದ್ರು ಇದು ತುಂಬ ಪ್ರೋತ್ಸಾಹ ನೀಡುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಯುವ ಪೀಳಿಗೆ ಕೂಡ ತುಂಬ ಪ್ರೋತ್ಸಾಹಿಸ್ತಾರೆ. ಸೊ ಹಾಗಾಗಿ ಸರ್ಕಾರ ಇದೇನು ಮಾಡಿದೆ ಅದಕ್ಕೆ ನಾವು ಶ್ಲಾಘನೀಯವಾಗಿ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ಓಕೆ, ಧನ್ಯವಾದ.